ಬಾಸ್ ಸಿನಿಮಾ ಹಲವು ವಿವಾದಗಳಿಂದ ಸುದ್ದಿಯಾಗಿದ್ದು, ಕೊಡಗು ಚಿತ್ರತಂಡ ಒಂದು ರಿಲೀಸ್ ಮಾಡೋ ಮೂಡಲ್ಲಿದೆ. ಸಾಕಷ್ಟು ವಿಚಾರಗಳಿದೆ. ತನಿಷ್ ಅವರು ನಮ್ಮ ಜೊತೆ ಇದ್ದಾರೆ. ತನಿಷ್, ಸಹಜವಾಗಿ ಏನಂತಂದರೆ ಒಂದು ಸಿನಿಮಾ ಮಾಡೋದು ಎಷ್ಟು ಜವಾಬ್ದಾರಿ ಇತ್ತು, ಅದನ್ನು ರಿಲೀಸ್ ಮಾಡೋದು ತುಂಬ ದೊಡ್ಡ ಚಾಲೆಂಜ್ ಇತ್ತು. ನೇರವಾಗಿ ಕೇಳೋದಾದರೆ ಬಾಸ್ ಸಿನಿಮಾ ವಿವಾದ ಯಾವ ಹಂತಕ್ಕೆ ಬಂತು? ಕೊಡಗು ಈಗ ರಿಲ್ಯಾಕ್ಸ್ ಆಗಿದ್ದೀರಾ ಹೇಗೆ ಅಂತ? 100% ಬಾಸ್ ಸಿನಿಮಾ ವಿವಾದಕ್ಕೆ ಇವತ್ತು ಡಾಟ್ ಇಟ್ಟಿದ್ದಾರೆ. ಥ್ಯಾಂಕ್ಸ್ ಫಾರ್ ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಪ್ರಥಮ್ ಸರ್ಗೂ ಅಷ್ಟೇ, ಮತ್ತು ನಮ್ಮ ಅಡ್ವೊಕೇಟ್ ಆದಂಥ ವಿವೇಕ್ ಸುಬ್ಬಾರೆಡ್ಡಿ ಆ್ಯಂಡ್ ಟೀಮ್ ಅವರು ಅಷ್ಟೇ. ಎಲ್ಲರೂ ತುಂಬ ಶ್ರಮ ವಹಿಸಿದ್ದಕ್ಕೆ ಇವತ್ತು ನಮಗೆ ರಿಲೀಫ್ ಸಿಕ್ಕಿದೆ. ಮತ್ತು ನಮಗೆ ಖುಷಿ ಆಗ್ತಾ ಇರೋದು ವಿಷಯ ಏನಂತ ಹೇಳಿದ್ರೆ, ಯಾವತ್ತೇ ಆಗಲಿ ಈಸಿಯಾಗಿ ಬಂದಿದ್ದು ಅಷ್ಟು ನಿಮಗೆ ಮೆಮೊರಿ ಕೊಡಲ್ಲ. ಇದು ತುಂಬ ಕಷ್ಟಪಟ್ಟುಬಿಟ್ಟು, ಅಂದರೆ ವಿವಾದದ ಮಧ್ಯೆ, ಗೊಂದಲದ ಮಧ್ಯೆ ನರಳಿ ರಿಲೀಸ್ ಆಗ್ತಾ ಇರೋ ಸಿನಿಮಾ ಇದು. ಸಿನಿಮಾ ಅದ್ಭುತವಾಗಿ ಬಂದಿದೆ, ಅದ್ರ ಬಗ್ಗೆ ಎರಡು ಪ್ರಶ್ನೆನೇ ಇಲ್ಲ. ನಾನು ಮಾಡಿರೋ ಸಿನಿಮಾಗಳಲ್ಲಿ ಇದು ನನಗೆ ಮನಸ್ಸಿಗೆ ಹತ್ತಿರವಾದಂಥ ಸಿನಿಮಾ ಇದು. ಯಾಕೆಂದರೆ ಎಮೋಷನಲಿ ತುಂಬ ಕನೆಕ್ಟ್ ಆಗುತ್ತೆ. ನನಗೇನು ಕಾನ್ಫಿಡೆನ್ಸ್ ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ, ಇವಾಗ ಯಾರಾದರೂ ಈ ಸಿನಿಮಾ ನೋಡ್ತಾ ಇದ್ದರೆ ಅವರು ಆ ಕ್ಯಾರೆಕ್ಟರ್ ಒಳಗಡೆ ಹೋಗಿ ಈ ಥರ ನಡೆದಿದೆಯಾ, ಈ ಥರದೊಂದು ಘಟನೆಗಳು ಇದೆಯಾ ಈ ಸಿನಿಮಾದಲ್ಲಿ ಅನ್ನೋದು ತುಂಬ ಡೀಪಾಗಿ ತೊಗೊತಾರೆ. ಇದನ್ನು ತುಂಬ ಎಮೋಷನಲ್ಲಿ ಕನೆಕ್ಟ್ ಆಗ್ತಾರೆ ಈ ಸಿನಿಮಾಗೆ. ಎಸ್, ಈಗ ಪರ್ಟಿಕ್ಯುಲರಾಗಿ ವಿಜಯಲಕ್ಷ್ಮಿ ಮೇಡಮ್ ಜೊತೆಗೆ ನಿಮ್ಮ ಮಾತುಕತೆ ಏನಾಯಿತು? ಯಾವ ಹಂತದಲ್ಲಿ ಮಾತಾಡುವಂಥ ಪ್ರಯತ್ನ ಆಯಿತು? ಏನೆಲ್ಲ ಮಾತುಕತೆ ಆಯಿತು ಅನ್ನೋಂಥದ್ದು ಪರ್ಟಿಕ್ಯುಲರಾಗಿ ಈ ಸಿನಿಮಾಗೆ ಅಂದರೆ ತಡೆ ತಂದಿದ್ರು. ಬಟ್ ಅವರೇ ಈಗ ಅನುಮತಿ ಕೊಟ್ಟಿದ್ದಾರೆ ಅನ್ನೋಂಥದ್ದು, ಆ ವಿಚಾರವಾಗಿ. ಇಲ್ಲ, ಅವರು ವಕಾಲತ್ತಿಗೆ ಸುಪ್ರೀಂ ಕೋರ್ಟ್ಗೆ ವಕಾಲತ್ತಿಗೆ ಸೈನ್ ಹಾಕ್ಸೋಕೆ ಹೋದಾಗ ದರ್ಶನ್ ಸರ್ ಹೇಳಿದ್ರಂತೆ, ಅಂದರೆ ಅವರು ಲಾಯರ್, ಅವರ ಕಡೆ ಅಡ್ವೊಕೇಟ್ ಹೋದಾಗ ದರ್ಶನ್ ಸರ್ ಹೇಳಿದ್ರಂತೆ, ಇಲ್ಲಮ್ಮ ಬಿಟ್ಬಿಡಿ, ಇದನ್ನು ಮುಂದೆ ತೊಗೊಂಡೋಗೋದು ಬೇಡ ಅಂತ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಕೈಲೂ ಹೇಳಿದ್ದಾರೆ. ಅವರು ಮುಂದೆ ತೊಗೊಂಡೋಗೋದು ಬೇಡ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಆಲ್ರೆಡಿ ತುಂಬ ಕೆಟ್ಟದಾಗಿ ಇದಾಗ್ತಾ ಇದೆ, ಇವಾಗ ತುಂಬ ಕಷ್ಟದಲ್ಲಿ ನಡೀತಾ ಇದೆ. ನಾವು ಈ ಸಿನಿಮಾಗೆ ನಮ್ಮ ಕೈಲಾದ್ದು ಸಹಾಯ ಮಾಡೋಣ ಹೊರತು ಅವ್ರಿಗೆ ಕಾಲು ಎಳೆಯೋದು ಬೇಡ. ಅವರು ಬೆಳೀಲಿ, ಹುಡುಗರು ಚೆನ್ನಾಗಿ ಮಾಡಿರ್ತಾರೆ ಸಿನಿಮಾ ಹುಡುಗರು ಅಂತ ಹೇಳ್ಬಿಟ್ಟು ಮೋಟಿವೇಶನ್ ಆಗಿ ಅವರು ಹೇಳಿ ಕಳಿಸಿದ್ದಾರೆ ಮೇಡಮ್ ಅವ್ರ ಕೈಲಿ. ಮೇಡಮ್ ಅವ್ರು ಹೇಳಿದ್ರು ನಮಗೆ, ದರ್ಶನ್ ಸರ್ ಬೇಡ ಅಂತ ಹೇಳಿದ್ರು, ಸಿನಿಮಾಗೆ ಯಾವುದೇ ರೀತಿ ಮುಂದೆ ಹೋಗೋದು ಬೇಡ, ಸುಪ್ರೀಂ ಕೋರ್ಟ್ಗೆ ಎಲ್ಲೋ ಹೈಯರ್ ಕೋರ್ಟ್ಗೆಲ್ಲೋ ಹೋಗೋದು ಬೇಡ, ನಿಮ್ಗೆ ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವರು ನನಗೆ ಹೇಳಿದ್ರು. ಎಸ್, ಈಗ ಪರ್ಟಿಕ್ಯುಲರಾಗಿ ಈ ಸಿನಿಮಾ ಸುದ್ದಿ ಆಗಿದ್ದೆ ದರ್ಶನ್ ಅವರ ಕತೆ, ರೇಣುಕಾ ಸ್ವಾಮಿ ಅವರ ಕತೆ ಅನ್ನುವಂಥ ಕಾರಣಕ್ಕೆ. ಕೊನೆಗೂ ಕೂಡ ರಿಲೀಸ್ ಹಂತಕ್ಕೆ ಬಂದಿದೆ. ದರ್ಶನ್ ಅವರ ಅಭಿಮಾನಿಗಳಾಗಲಿ, ಅವರ ತಂಡ ಆಗಲಿ, ನಿಮ್ಮನ್ನು ಯಾವ ರೀತಿ ಮಾತನಾಡಿಸುವಂಥ ಪ್ರಯತ್ನ ಆಗ್ತಾಯಿದೆ? ಯಾವುದಾದ್ರು ಅಡೆತಡೆಗಳು ಮತ್ತೆ ಇದೆಯಾ? ರಿಲೀಸ್ ಆಗಕ್ಕೆ ಏನು ಸಮಸ್ಯೆ ಇಲ್ವಾ ಅಂತ? ಇಲ್ಲ, ಅವ್ರ ಅಭಿಮಾನಿಗಳ ಕಡೆಯಿಂದ ನನಗೆ ಯಾವತ್ತೂ ಏನು ಕಾಲು ಬಂದಿಲ್ಲ, ಏನೂ ಬಂದಿಲ್ಲ. ಅದೇ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ನೀವು ಕೋಪ ಮಾಡ್ಕೊಂಡಾದರೂ ಹೋಗಿ ಅಥವಾ ಪ್ರೀತಿಯಿಂದನಾದರೂ ಹೋಗಿ ಸಿನಿಮಾ ಥಿಯೇಟ್ರಿಗೆ ಹೋದಾಗ ನಿಮಗೆ ಆ ರಿಯಾಲಿಟಿ ಏನು ಅಂತ ಸಿನಿಮಾ ನೋಡಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ನಾವು ಆಲ್ರೆಡಿ ಇವಾಗ ದರ್ಶನ್ ಸರ್ ಅವರು ಅಡ್ವೊಕೇಟ್ ಪ್ರಥಮ್ ಅವ್ರಿಗೆ ನಾವು ಸಿನಿಮಾ ತೋರಿಸಿದ್ದೀವಿ. ಅವರು ನೋಡಿಬಿಟ್ಟು ಸಿನಿಮಾ ಒಪಿನಿಯನ್ನು ಹೇಳಿದ್ದಾರೆ, ಅಂದರೆ ಮೇಡಮ್ ಅವ್ರಿಗೆ ಹೇಳಿದ್ದಾರೆ ಮತ್ತು ದರ್ಶನ್ ಸರ್ಗೂ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆ ಕಡೆಯಿಂದ, ಸಿನಿಮಾ ರಿಲೀಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ವಿಶಸ್ ಕೊಟ್ಟಿದ್ದಾರೆ ಅಷ್ಟೇ.